ನಮಸ್ಕಾರ ಸ್ನೇಹಿತರೆ. ರಥಸಪ್ತಮಿ ಸಪ್ತಮಿ ತಿಥಿ ಆರಂಭ ಜನವರಿ 25, 2026ರಂದು ಬೆಳಗ್ಗೆ 12:39ಕ್ಕೆ. ಸಪ್ತಮಿ ತಿಥಿ ಅಂತ್ಯ ಜನವರಿ 25, 2026ರಂದು ರಾತ್ರಿ 11:10ಕ್ಕೆ. ಸ್ನಾನದ ಮುಹೂರ್ತ ಬೆಳಗ್ಗೆ 5:26ರಿಂದ ಬೆಳಗ್ಗೆ 7:13ಕ್ಕೆ. ಸೂರ್ಯೋದಯ ಅರ್ಘ್ಯದಾನ ಸಮಯ ಬೆಳಗ್ಗೆ 7:13ಕ್ಕೆ. ಬೆಳಗಿನ ಸ್ನಾನ ಸೂರ್ಯೋದಯಕ್ಕೆ ಮೊದಲು ಎದ್ದು ಸ್ನಾನ ಮುಹೂರ್ತದ ಸಮಯದಲ್ಲಿ ಪವಿತ್ರ ಸ್ನಾನ ಮಾಡಿ. ಇದನ್ನು ಗಂಗಾ ನದಿಯಂತಹ ನದಿಯಲ್ಲಿ ಮಾಡುವುದು ಸೂಕ್ತ. ಆದರೆ ಮನೆಯಲ್ಲಿ ಎಕ್ಕದ ಎಲೆಗಳನ್ನು, ಎಳ್ಳು ಅಥವಾ ಆರ್ಕ ಎಲೆಗಳನ್ನು ಬೆರೆಸಿದ ನೀರನ್ನು ಬಳಸಲಾಗುತ್ತದೆ. ಈ ಆಚರಣೆಯು ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸುತ್ತದೆ ಮತ್ತು ಹಿಂದಿನ ಜನ್ಮಗಳ ಪಾಪಗಳನ್ನು ದೂರ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಅರ್ಘ್ಯ ಅರ್ಪಿಸುವುದು ಸೂರ್ಯೋದಯದ ಸಮಯದಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಉದಯಿಸುತ್ತಿರುವ ಸೂರ್ಯನಿಗೆ ನೀರನ್ನು ಅರ್ಪಿಸಿ. ಇದರೊಂದಿಗೆ ಮಂತ್ರಗಳನ್ನು ಪಠಿಸುವುದು ಮತ್ತು ದೇಹವನ್ನು ಚೈತನ್ಯಗೊಳಿಸುವ ಸೂರ್ಯನ ಕಿರಣಗಳನ್ನು ದೃಶ್ಯೀಕರಿಸುವುದು. ಪೂಜೆ 7 ಕುದುರೆಗಳ ಎಳೆಯುವ ರಥದ ಮೇಲೆ ಸೂರ್ಯನ ಚಿತ್ರ ಅಥವಾ ವಿಗ್ರಹವಿರುವ ಬಲಿಪೀಠವನ್ನು ಸ್ಥಾಪಿಸಿ ಹೂಗಳು, ಹಣ್ಣುಗಳು, ಧೂಪದ್ರವ್ಯ ಮತ್ತು ದೀಪಗಳನ್ನು ಅರ್ಪಿಸಿ. ಕೆಲವರು ತಮ್ಮ ಮನೆಗಳ ಹೊರಗೆ ಸೂರ್ಯನ ರಥವನ್ನು ಚಿತ್ರಿಸುವ ರಂಗೋಲಿಯನ್ನು ಬಿಡಿಸುತ್ತಾರೆ. ಗಾಯತ್ರಿ ಮಂತ್ರ, ಸೂರ್ಯ ಅಷ್ಟಕ, ಆದಿತ್ಯ ಹೃದಯ ಸ್ತೋತ್ರ, ಸೂರ್ಯ ಸಹಸ್ರನಾಮ, ಸರಳವಾದ ಸೂರ್ಯ ಮಂತ್ರ, ಓಂ ಸೂರ್ಯಾಯ ನಮಃ ಮಂತ್ರಗಳನ್ನು ಪಠಿಸಬೇಕು. ಈ ಆಚರಣೆಗಳನ್ನು ಸಾಮಾನ್ಯವಾಗಿ ಸಂಜೆ ಪ್ರಾರ್ಥನೆ ಮತ್ತು ಉಪವಾಸ ಮುರಿಯುವುದರೊಂದಿಗೆ ಮುಕ್ತಾಯಗೊಳಿಸಲಾಗುತ್ತದೆ. ಸೂರ್ಯನ ಪೂಜೆ ಮಾಡುವುದರಿಂದ ಆರೋಗ್ಯ, ಸಂಪತ್ತು, ಸಮೃದ್ಧಿ, ಬುದ್ಧಿವಂತಿಕೆ, ಜ್ಞಾನ, ಆಧ್ಯಾತ್ಮಿಕ ಬೆಳವಣಿಗೆ, ಶಕ್ತಿ ಮತ್ತು ಚೈತನ್ಯವನ್ನು ನೀಡುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಧನ್ಯವಾದಗಳು.